ಸಾಲ ತೆಗೆದುಕೊಂಡು ಅಭಿವೃದ್ಧಿ ಅಲ್ಲದ ವಿಚಾರಗಳಿಗೆ ಖರ್ಚು ಮಾಡಬಾರದು ಅಂತ ಅವ್ರು ಹೇಳಿರೋದು. ಇಲ್ಲಿ ಅವ್ರೇನು ಖರ್ಚು ಮಾಡಿದ್ದಾರೆ? ಫ್ರೀಗಳಿಗೋಸ್ಕರ ಖರ್ಚು ಮಾಡಿದ್ದಾರೆ. ಅವಾಗ 2017 ಹೇಳಿದಂತ ಮುಖ್ಯಮಂತ್ರಿ ಅವಾಗ ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲದರ ಬಗ್ಗೆ ಯೋಚನೆ ಮಾಡಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವತ್ತು ಇವತ್ತು ಕೂತ್ಕೊಳ್ಳ ಸರ್, ಒಂದು ನಿಮಿಷ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ನಾನು ಅವತ್ತು ಏನು ಹೇಳಿದ್ದೆ 17ನೇ ಇಸ್ವಿನಲ್ಲಿ ಆ ಸ್ಟೇಟ್ಮೆಂಟ್ಗೆ ಈಗಲೂ ಬದ್ಧನಾಗಿದ್ದೇನೆ. ಯಾವಾಗಲೂ ನಾನು 2017ರಲ್ಲಿ ಏನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ಈ ಸದನದಲ್ಲಿ, ಆ ಹೇಳಿಕೆಗೆ ಈಗಲೂ ಬದ್ಧನಾಗಿದ್ದೇನೆ. ನಾನು ಆ ಹೇಳಿಕೆಯಿಂದ ಬದಲಾವಣೆ ಆಗಿಲ್ಲ. ಆಮೇಲೆ ಕೇಳಪ್ಪ, ನೀನು ಹೇಳದಯ್ಯ. ಆಮೇಲೆ ನೀನು ನಾನು ಹೇಳಕ್ಕೂ ಮುಂಚಿತವಾಗಿ ನೀನು ಹೇಳಿದ್ರೆ ಹೆಂಗೆ? ಅವರು ಅನುಮತಿ ಕೊಟ್ಟಿದ್ದಾರೆ, ಅವರು ಈಲ್ಡ್ ಆಗಿದ್ದಾರೆ. ನೀವು ಮಧ್ಯೆ ಬಂದ್ಬಿಟ್ರೆ ಹೆಂಗೆ ತಮ್ಮ? ಸರ್, ಅಶ್ವಥ್ ನಾರಾಯಣ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೇಳ್ತಾ ಇದ್ದೀನಿ. ಮೈ ಬ್ರದರ್ ಅಂತಂದ್ರೆ ಪ್ರೀತಿಯಿಂದ ಹೇಳೋದು. ಸೊ ಮಾನ್ಯ ಅಧ್ಯಕ್ಷರೇ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನಲ್ಲಿ 3 ಮಾನದಂಡಗಳನ್ನು ಹೇಳಿದ್ದಾರೆ. 3 ಮಾನದಂಡಗಳೇನು? 2002ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಇದು ಪಾಸ್ ಆಗಿರ್ತಕ್ಕಂಥದ್ದು ಇದೇ ಸದನದಲ್ಲಿ. ಅದರ ಪ್ರಕಾರ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆರೋಗ್ಯಕರವಾಗಿರಬೇಕಾದ್ರೆ ಏನೆಲ್ಲ ಮಾನದಂಡಗಳಿರಬೇಕು ಅಂತ ಹೇಳಿದ್ದಾರೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಾನು. ಅದರ ಪ್ರಕಾರ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಎರಡನೇ ಮಾನದಂಡ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಮೂರನೇ ಮಾನದಂಡ ನಾವು ಮಾಡದಂತ ಸಾಲ 25% ಒಳಗಡೆ ಇರಬೇಕು. ಆಗ ಮಾತ್ರ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ, ಆರೋಗ್ಯಕರವಾಗಿದೆ ಅಂತೇಳಿ ತಿಳ್ಕೋಬೇಕಾಗ್ತದೆ ಅಂತೇಳಿ ಈ ಮಾನದಂಡಗಳನ್ನು 2002ರ ಆಕ್ಟ್ನಲ್ಲಿ ನಿಗದಿ ಮಾಡಿದ್ದಾರೆ. ನಾವು 3ರಲ್ಲಿ ಒಂದನ್ನು ಮಾತ್ರ ಪಾಲನೆ ಮಾಡೋಕ್ಕಾಗಿಲ್ಲ. ಯಾವುದು ಅಂತಂದ್ರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು, ರೆವಿನ್ಯೂ ಡಿಫಿಸಿಟ್ ಇದೆ. ಹೋದ ವರ್ಷ ರೆವಿನ್ಯೂ ಡಿಫಿಸಿಟ್ ಜಾಸ್ತಿ ಇತ್ತು. ಈ ವರ್ಷ 19,262 ಕೋಟಿ ರೂಪಾಯಿ ಆಗಿದೆ. ಹೋದ ವರ್ಷ 27,000 ಕೋಟಿ ಇತ್ತು. ಈ ವರ್ಷ ಕಡಿಮೆ ಆಗಿದೆ. ಮುಂದಿನ ವರ್ಷಕ್ಕೆ ಅದು ನಾವು ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ. ಮುಂದಿನ ವರ್ಷಕ್ಕೆ ರೆವಿನ್ಯೂ ಸರ್ಪ್ಲಸ್ಗೆ ಬರ್ತೀವಿ. ನಂಬರ್ 1. ನಂಬರ್ 2, ರೆವಿನ್ಯೂ ಡಿಫಿಸಿಟ್ 3% ಒಳಗಡೆ ಇರಬೇಕು ಅಂತ ಇದೆಯಲ್ಲ, ನಾವು 2.91% ಇದೆ. ಫಿಸ್ಕಲ್ ಡಿಫಿಸಿಟ್ 2.91% ಇದೆ. ಅಂದ್ರೆ ಈ ಎರಡನೇ ಮಾನದಂಡವನ್ನು ಫುಲ್ಫಿಲ್ ಮಾಡಿದ್ದೀವಿ. ಮೂರನೇ ಮಾನದಂಡ ಸಾಲ ನಮ್ಮ GSDP ಇದೆಯಲ್ಲ, ಅದರ 25% ಒಳಗಡೆ ಇರಬೇಕು. ಇಲ್ಲ, ನೀನು ಸುಮ್ಮನೆ ಏನೋ ಹೇಳಕ್ ಹೋಗ್ಬಿಡಪ್ಪ ಅಶೋಕ. 25.9 ಅಲ್ಲ, 24.95% ಇದೆ. 24.95% ಇದೆ. ಅಂದ್ರೆ ಕೂತ್ಕೊಳ್ಳಪ್ಪ ನೀನು. 44,000 ಅದನ್ನು ಹಿಡ್ಕೋರಿಲ್ಲ. ಅದು ಔಟ್ಸೈಡ್ ದ ಬಜೆಟ್ ಸಾಲ ಮಾಡಿರಿ, ಅದ್ ಮಾಡಿದ್ರೆ 3% ದಾಟಿರಿ. ಕೂತ್ಕತಮ್ಮ. ಬಜೆಟ್ ಅನ್ನು
ಎಲ್ಲ ಸಾಲ ಮಾಡದೆ ನಿಮ್ಮ ಕೇಂದ್ರದಲ್ಲಿ ಸಾಲ ಮಾಡದೆ ಎಷ್ಟೇ ಅಂತ ಹೇಳ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಕೇಳಪ್ಪ, ಇದನ್ನು ತಿಳ್ಕೋಬೇಕು ನೀನು. ಇದನ್ನು ತಿಳ್ಕೊಳ್ಳಯ್ಯ. ಅಲ್ಲ, ನರೇಂದ್ರ ಮೋದಿಯವ್ರನ್ನ ಬಹಳ ಆಡಿ ಉಗುಳಿ ಮಾಡ್ತಿರಲ್ಲ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ 2014-15ರಲ್ಲಿ 53,11,00,000 ಕೋಟಿ ಇತ್ತು. ಈಗ 25-26ರ ಬಜೆಟ್ನಲ್ಲಿ 2,01,000 ಕೋಟಿ ರೂಪಾಯಿ. 200 ಲಕ್ಷ ದಟ್ ಮೀನ್ಸ್ ಟು ಸೇ 56% ಆಗಿದೆ. 56% ಆಗಿದೆ. ನಮ್ಮದು 24.95, ಕೇಂದ್ರ ಸರ್ಕಾರದ್ದು 56%. ಒಟ್ಟು ಸಾಲ ಆಗಿರ್ತಕ್ಕಂಥದ್ದು ದೇಶದ ಮೇಲೆ 2,01,000 ಕೋಟಿ. 2,53,11,000 ಕೋಟಿಯಿಂದ 11 ವರ್ಷದಲ್ಲಿ ಎಷ್ಟಾಗಿದೆ? 53 ಲಕ್ಷದಿಂದ, ಅದು ಸ್ವಾತಂತ್ರ್ಯ ಬಂತವಿಂದ 53,11,000. ಬಜೆಟ್ ರಿಪ್ಲೈ ಮಾಡ್ಬಿಟ್ರೆ ಆಮೇಲೆ ಏನ್ ಮಾಡ್ತೀರಾ ಸರ್? ಆಮೇಲೆ ಹೇಳ್ತೀನಿ, ಅದನ್ನು ಬೇರೆ ಬೇರೆ ಹೇಳ್ತೀನಿ. ಇನ್ನು ಬೇಕಾದಷ್ಟು ಹೇಳಕ್ಕೆ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಬಹಳ ಜಾಣ ಪೆದ್ರಂತೆ ಬಹಳ ಎಷ್ಟು ಮಾಡಿದ್ದಾರೆ ಅಂತ ಹೇಳ್ಬಿಡಿ. ಈ ವರ್ಷ ಎಷ್ಟು ಗೊತ್ತಾ ಸಾಲ ಮಾಡಿರೋದು? ಈ ವರ್ಷ ಎಷ್ಟು? ಈ ವರ್ಷ ಬಜೆಟ್ 50,000 ಕೋಟಿ, 50 ಲಕ್ಷ ಕೋಟಿ ಇದೆ. ಎಷ್ಟು ಸಾಲ ಮಾಡಿದ್ದಾರೆ ಹೇಳಿ ನೋಡೋಣ. 15 ಲಕ್ಷ ಚಿಲ್ಲರೆ ಸಾಲ. 15 ಲಕ್ಷ ಚಿಲ್ಲರೆ ಸಾಲ. ಇದನ್ನೆಲ್ಲ ಹೇಳ್ಬೇಕಲ್ಲಪ್ಪ ಹೇಳುವಾಗ. ಇದೆಲ್ಲ ಹೇಳ್ಬೇಕಲ್ಲ ಹೇಳುವಾಗ. 15,60,000 ಕೋಟಿ. ಈ ವರ್ಷ 50 ಲಕ್ಷದ ಬಜೆಟ್ ಇದೆ. 50 ಲಕ್ಷದ ಬಜೆಟ್ ನಲ್ಲಿ 15,60,000 ಕೋಟಿ ಸಾಲ ಮಾಡ್ಕೊಂಡಿರೋದು. ಗೊತ್ತಾಯ್ತಾ? ಅದರಿಂದ ನೀವು ರಾಜ್ಯ ಸರ್ಕಾರದ್ದು ನಾವು ಒಳಗಡೆ ಇದ್ದೀವಿ. 2002 ಫಿಸ್ಕಲ್ ಡಿಸಿಪ್ಲಿನ್ ಆಕ್ಟ್ ಒಳಗಡೆ ಇದ್ದೀವಿ. ಆದ್ರೂ ಸಾಲ ಮಾಡ್ಬಿಟ್ಟಿದ್ದೀರಿ ಅಂತ ಯಾವ ಬಾಯಿನಲ್ಲಿ ಹೇಳ್ತೀರಪ್ಪ? ಕೇಂದ್ರ ಸರ್ಕಾರದ ಬಜೆಟ್ ನೋಡಿ ಅಧ್ಯಕ್ಷರೇ, ಹೇಳ್ರಿ. ಕೇಂದ್ರ ಸರ್ಕಾರದ ಬಜೆಟ್ ನೋಡಿ. ನಾನು ಅದನ್ನು ಬಿಟ್ಟುಬಿಟ್ಟು ಕರ್ನಾಟಕ ಸರ್ಕಾರದಲ್ಲಿ ಸಾಲ ಮಾಡಿಬಿಟ್ಟಿದ್ದಾರೆ. ನಾವು ಇತಿಮಿತಿ ಒಳಗಡೆ ಮಾನದಂಡಗಳೇನಿದೆ 2004-2ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗ್ತಿದೆ. ಇಡೀ ದೇಶದಲ್ಲಿ ಆಯ್ತು ಅದು. ಅಧ್ಯಕ್ಷರೇ, ಬರೀ ಕರ್ನಾಟಕ ಒಂದರಲ್ಲ, ಇಡೀ ದೇಶದಲ್ಲಿ ಮತ್ತೆ ಎಲ್ಲ ರಾಜ್ಯಗಳಲ್ಲಾಯ್ತು. ಅದರಿಂದ ನೀವು ಈ ಬಂಡತನ ಇದೆಯಲ್ಲ, ಈ ಬಂಡತನ ಪ್ರದರ್ಶನ ನೋಡ್ರಿ, ನೀವು ಎಷ್ಟು ಜನ ಕೂಡ ನಾವು ವಿಚಲಿತರಾಗಲ್ಲ. ನಾನು ವಿಚಲಿತ ಆಗಲ್ಲ. ನೀವು ಎಷ್ಟು ಜನ ಕೂಗಿದ್ರು ಕೂಡ ಈಗ ನಮ್ಮ ನಾವು ಅಧ್ಯಕ್ಷರೇ, ಈಗ ರೆವಿನ್ಯೂ ಡಿಫಿಸಿಟ್ ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ಎಷ್ಟಿದೆ ಹೇಳಿ ನೋಡೋಣ. ಸುಮ್ಮನೆ ಇದೆಲ್ಲ ಯಾಕಪ್ಪ ಹೇಳ್ಕೊಳ್ತೀರಿ ನೀವು? ನೋಡಿ, ನೀನು ಹೇಳಿದ್ರೆ ಎಲ್ಲ ಎತ್ತಿಸ್ಕೊಂಡ್ಬಿಡ್ತೀರಿ, ಎಲ್ಲರೂ ಎತ್ತಿಸ್ಕೊಂಡ್ಬಿಡ್ತೀರಿ. ಸತ್ಯ ಹೇಳಿದ್ರೆ ಸತ್ಯ ಯಾವಾಗಲೂ ಸ್ವೀಟ್ ಆಗಿರಲ್ಲ, ಕಹಿ ಆಗಿರೋದು. ಸ್ವೀಟ್ ಇರಲ್ಲ, ಅದು ಕಹಿ. ಸತ್ಯ ಹೇಳ್ಬೇಕಲ್ಲ, ಜನರಿಗೆ ಸತ್ಯ ಹೇಳ್ಬೇಕಲ್ಲ, ರಾಜ್ಯದ ಜನರಿಗೆ ಸತ್ಯ ಹೇಳ್ಬೇಕಲ್ಲ. ವಾಟ್ ಇಸ್ ದಿ fiscal liability of the central government? What is the total liability of the state? ಹೇಳಿ ನೋಡೋಣ. ನಾವು ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು. ಇವೆಲ್ಲ ಅಧ್ಯಕ್ಷರು ನಾನು ಸಾಲ ಸಿಗ್ತದೆ ಅಂತ ಸಾಲ ಮಾಡಾಗಿಲ್ಲ. ಸಾಲ ಮಾಡಿದ್ರೆ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ನಾವು ಸಾಲ ತಗೊಂಡಿದ್ದೀವಿ.
1,16,000 ಕೋಟಿ 1,16,000 ಕೋಟಿ ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ 2 ತರ ಇರ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್ ಬೇರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ 56,000 ಕೋಟಿಯಿಂದ 83,000 ಕೋಟಿ 2024-25ರಲ್ಲಿ 2024-25ರಲ್ಲಿ ನಾವು 56,000 ಕೋಟಿ 23-24-23 ಆಮೇಲೆ 24-25ರಲ್ಲಿ 83,000 ಕೋಟಿ. ತಗೊಂಡಂತ ಸಾಲವನ್ನ ಬಡ್ಡಿ ಕಟ್ಟಿ ತೋಡ್ತಾ ಇದ್ದೀರಾ. ಸಾಲ ನೀವೆಷ್ಟು ಬಡ್ಡಿ ಕಟ್ತೀರಿ ಗೊತ್ತಾಗಿಲ್ಲ ಅಶ್ವಥ್ ನಾರಾಯಣ. ಏನೇ ಜೋರಾಗಿ ಮಾತಾಡ್ಬೇಕು ನಾನೇನಾದ್ರೂ ಬಗ್ಗದಿಲ್ಲ. ಕೇಳಪ್ಪ ಇಲ್ಲಿ ನೀನು ಇವೆಲ್ಲ ನಾನು ನಮ್ಮ ಹತ್ರ ನಡೆಯಲ್ಲ. ಇವೆಲ್ಲ ಏನ್ ನಡೆಯಲ್ಲ, ಇವೆಲ್ಲ ನಾಟಕೀಯವಾಗಿ ಮಾಡ್ತಕ್ಕಂಥ ಮಾತುಗಳು ನಡೆಯಲ್ಲ. ಮಾತಾಡ್ರಿ ನೀವು ನೋಡ್ರಪ್ಪ ಎಕ್ಸೈಟ್ ಆಗ್ಬೇಕನ್ನೋದು ಅಗತ್ಯ ಇಲ್ಲ. ನೀವ್ ಹೇಳ್ರಿಪ್ಪ, ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದ್ದು ಹೇಳಿಯಪ್ಪ. ಈಗ ನಾವು ಮಾತಾಡ್ತಿರೋದು ರಾಜ್ಯ ಬಜೆಟ್, ಸನ್ಮಾನ್ಯ ಕೇಂದ್ರ ಸರ್ಕಾರದ ಬಜೆಟ್ ರಾಜ್ಯ ಬಜೆಟ್ ಒಂದೇ, ಅದು ಪೂರಕವಾಗಿರ್ತಕ್ಕಂಥದ್ದು. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೇವೆ, ಒಕ್ಕೂಟದಲ್ಲಿ ನಾವು ರಾಜ್ಯಗಳನ್ನು ಮರೆಯಲಿಕ್ಕಾಗಲ್ಲ, ಕೇಂದ್ರ ಸರ್ಕಾರವನ್ನು ಮರೆಯಲಿಕ್ಕಾಗಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ 4,500,000 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡ್ಕೊಡ್ತೀವಿ. 4,500,000 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡ್ಕೊಡ್ತೀವಿ. ನಾವು ಬರ್ತಕ್ಕಂಥದ್ದು ಕೇವಲ ಒಂದು 51,000 ಕೋಟಿ ಬರ್ತಕ್ಕಂಥದ್ದು. ಇದು ಒಕ್ಕೂಟ, ಫೆಡರಲ್ ಸ್ಟ್ರಕ್ಚರ್, ಫೆಡರಲ್ ಕಂಟ್ರಿ. ನೀವೆಲ್ಲ ಕುತ್ಕೊಳ್ರಿ, ಬಾಯಿ ಬಂದಾಗ ಏನೋ ಮಾತಾಡೋದು. ನಮ್ ಬಜೆಟ್ ಮೇಲೆ ನಿಮಗೆ ಬಜೆಟ್ ಮೇಲೆ ಇಷ್ಟು ಸಾಲ ಕುತ್ಕೊಳ್ರಿ. ಅಧ್ಯಕ್ಷರೇ, ನಾನು ಶಾಸಕರು ಸಚಿವರ ಸರ್ ಅಲ್ಲ ಅವ್ರಿ ಒಂದೇ ನಿಮಿಷ ಅಲ್ಲ ಸರ್, ನೀವು ಕುತ್ಕೊಳ್ರಿ. ಅಲ್ಲ ಮಂತ್ರಿಗಳು ಮಾತಾಡಕ್ಕೆ ಅವ್ರು ಮಾತಾಡ್ತಾರೆ. ಕುಂದ್ರಿ, ನೀವು ಹೇಳ್ರಿ. ಒಂದ್ ನಿಮಿಷ ಅವ್ರೇನೋ ಕ್ಲಾರಿಫಿಕೇಶನ್ ಕೊಡ್ತಾರೆ. ಒಂದ್ ನಿಮಿಷ ಅವ್ರು ನನ್ನ ಮಾತಾಡುವಂತವ್ರೆ ಹೇಳ್ಬಿಡ್ಲಿ ಬಿಡ್ರಿ, ಎಲ್ಲರೂ ಮಾತಾಡ್ತೀನಿ. ಎಲ್ಲರೂ ಮಾತಾಡ್ತಾರೆ ಅಂದ್ರೆ ನಾನು ಈಲ್ಡಾಗದೇ ಇಲ್ಲ. ಮುಖ್ಯಮಂತ್ರಿಗಳು ಗೌರವ ಕೊಟ್ಟು ನಾನು ಈಲ್ಡಾದೆ. ನಾನು ಎಲ್ಲರೂ ಮಾತಾಡಿದ್ರೆ ವಿರೋಧ ಪಕ್ಷ ನಾಯಕರು ಮಾತಾಡಕ್ಕೆ ನೀವೆಲ್ಲ ಮಾತಾಡ್ಕೊಳ್ಳಿ. ನಾವು ಅದಕ್ಕೆ ಕೇಳ್ತೀವಿ ನೀವು ನಿಮಗೆ ಅವ್ರಿಗಷ್ಟೇ ನಿಮ್ಗಷ್ಟೇ ಯಾಕೆ ಸಾಕ್ಬಿಡ್ರಿ, ಮಾತಾಡ್ತಾರೆ ಕೊಡ್ರಿ. ನೀವು ಮಾತಾಡ್ರಿ, ಆಯ್ತು ಮುಗೀತೀಗ. ನೀವು ಮಾತಾಡಿ ಸರ್, ಮಾತಾಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು